ಇಂದು ದಿನಾಂಕ 27/6/2025ರಂದು ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ರೈತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ತಾಲೂಕಿನ ಬೇಗೂರು ಹೋಬಳಿ FPD ಸಂಖ್ಯೆ 3ರ ಎಡವಿನಹಳ್ಳಿ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ RG ಗುರುಸ್ವಾಮಿರವರಿಗೆ ಎಡವಿನಹಳ್ಳಿ ಒಣಕನಪುರ ಈ ಗ್ರಾಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಾಧಿಕಾರ ಮಂಜೂರು ಮಾಡಿದ್ದು, ಮಂಜೂರಾತಿಯಂತೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಆಹಾರ ಪದಾರ್ಥವನ್ನು ವಿತರಣೆ ಮಾಡುತ್ತಿದ್ದು, ದಿನಾಂಕ 28/10/2024ರಲ್ಲಿ ಒಣಕನಪುರ ಗ್ರಾಮದ HS ಸಿದ್ದರಾಜುರವರು ತಾಲೂಕು ಕಚೇರಿಗೆ ದೂರು ಅರ್ಜಿ ಸಲ್ಲಿಸಿ G ಗುರುಸ್ವಾಮಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಸರ್ಕಾರ ನಿಗದಿಪಡಿಸಿದ ಪ್ರಮಾಣದಂತೆ ವಿತರಣೆ ಮಾಡುತ್ತಿಲ್ಲ ಹಾಗೂ ಪಡಿತರದಾರರಿಂದ ಒಂದು ಪಡಿತರ ಚೀಟಿಗೆ 10 ರೂರಂತೆ ಹಣ ಪಡೆಯುವುದಾಗಿ ಸದರಿ ನ್ಯಾಯಬೆಲೆ ಅಂಗಡಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ದೂರು ಸಲ್ಲಿಸಿದ ಮೇಲೆ ಸದರಿ ದೂರಿನ ಬಗ್ಗೆ ಪರಿಶೀಲನೆ ಮಾಡಿ ವರದಿ ಸಲ್ಲಿಸುವಂತೆ ಆಹಾರ ಶಿರಸ್ತಾರರಿಗೆ ಸೂಚಿಸಲಾಗಿತ್ತು. ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡುವ ತೂಕದ ಯಂತ್ರದಲ್ಲೂ ಮೋಸ, ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಬಡವರಿಗೆ ಕೊಡುವ ಅಕ್ಕಿಯಲ್ಲೂ ಅಳತೆಯಲ್ಲೂ ಎಲ್ಲದರಲ್ಲೂ ಮೋಸ ಮಾಡುವ ಗುರುಸ್ವಾಮಿ ಅವರ ನ್ಯಾಯಬೆಲೆ ಅಂಗಡಿಯ ಪರವಾನಗಿಯನ್ನು ರದ್ದುಪಡಿಸಬೇಕು ಹಾಗೂ ಇವರ ವಿರುದ್ಧ ಕರ್ನಾಟಕ ವಸ್ತುಗಳಿಗೆ ಕಾಯ್ದೆಯಡಿ ಇವರಿಗೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ರೈತರು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಹಾಗೂ ಗುರುಸ್ವಾಮಿಯವರ ವಿರುದ್ಧ ಧಿಕ್ಕಾರ ಕೂಗುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಉತ್ತಂಗಿರಿ ಉಂಡಿ ಮಹೇಶ್, ತಾಲೂಕು ಅಧ್ಯಕ್ಷರಾದ ಪ್ರಭು, ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಟಿ ಜಯಪ್ರಕಾಶ್, ಕರಿಗೌಡರು, ಶಿಟ್ರುಂಡಿ ಕುಮಾರ್, ಎಡನುಂಡಿ ಕುಮಾರ್, ಮಹೇಶ್ ಹಾಗೂ ರೈತ ಮುಖಂಡರು ಹಾಜರಿದ್ದರು. ನಾನು ಹೂ ಬರ್ತೀನಿ ಎಷ್ಟು ಕಷ್ಟ ಜನಕರು ಎಲ್ಲ ಸಣ್ಣ ವಿಚಾರ ಇದು, ಏನು ದೊಡ್ಡ ವಿಚಾರ ಇದು, ರದ್ದು ಮಾಡ್ಬಿಟ್ಟು ಬೇರೆ ಕೊಡ್ಬೋಯಿತು. ಈ ವಿಚಾರಣೆ ಹಿಂಗೆ ಮಾಡ್ಕೊಂಡ್ರೆ ಆಡಳಿತ ಇದು ಬಂದ್ರೆ ನಮ್ಮ ಮತ್ತೆ ಎಫೆಕ್ಟ್ ಏನು ರೈತರು ಎಲ್ಲಿ ನ್ಯಾಯ ಸಿಗ್ತದೆ? ಇದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಯವರು ಕೂಡಲೇ ತಗೋಬೇಕು. ರೈತ ಸಂಘದ್ದು ಏಕೀಕರಣ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ಗುಂಡ್ಲುಪೇಟೆ ತಾಲೂಕಿನ ಮುಂಭಾಗ ಈ ದಿನ ಎಡೂರಿನಲ್ಲಿ ಗ್ರಾಮದಲ್ಲಿ ಶ್ರೀ ನಂಜುಂಡೇಶ್ವರಿ ನ್ಯಾಯಬೆಲೆ ಅಂಗಡಿ ವಿರುದ್ಧ ಒಂದು ಈಗಾಗಲೇ 28/10/2024ರಂದು ದೂರು ಸಲ್ಲಿಸಿತ್ತು. ಆ ದೂರಿನ ಉದ್ದೇಶ ಏನಪ್ಪ ಅಂತಂದರೆ, ಒಬ್ಬ ಪಂಡಿತರ ಒಂದು ಪಂಡಿತರ ಚೀಟಿಯವರಿಗೆ 10 ರೂಪಾಯಿ ತಗೊಳ್ಳೋದು, ತೂಕದಲ್ಲಿ ವ್ಯತ್ಯಾಸ ಮೋಸ ಮಾಡ್ತಕ್ಕಂಥದ್ದು. ಆ ಒಂದು ಉದ್ದೇಶ ಆ ವ್ಯಕ್ತಿ ಮಾಡ್ತಾ ಇರೋದು ಕಂಡು ಬಂದಿರೋದ್ರಿಂದ ತಹಸೀಲ್ದಾರರಿಗೆ ಗಮನಕ್ಕೆ ಈ ಗ್ರಾಮಸ್ಥರೆಲ್ಲ ಸೇರಿ ಅದಕ್ಕೆ ಮನವಿ ಕೊಟ್ಟಿದ್ದರು. ಆ ತಹಸೀಲ್ದಾರ್ ಆ ಮನವಿಯನ್ನು ತಗೊಂಡು ಆ ಮನವಿ ಮುಖಾಂತರ ತಹಸೀಲ್ದಾರಿಗೆ ಒಂದು ಅರ್ಜಿ ಬರೆದಾಗ ಅವರು ಸಹ ಗ್ರಾಮಕ್ಕೆ ಪರಿಶೀಲನೆ ಮಾಡಿ ಆ ನ್ಯಾಯಬೆಲೆ ಅಂಗಡಿ ವಿರುದ್ಧ ಒಂದು ತನಿಖೆ ಮಾಡಿದಾಗ ಅವರು ತಗೋತಾ ಇರೋದು ನಿಜ, 10 ರೂಪಾಯಿ ತಗೋತಾ ಇರೋದು ನಿಜ, ಮತ್ತು ತೂಕದಲ್ಲೂ ಮೋಸ ಆಗ್ತಿರೋದು ನಿಜ ಅಂತೇಳಿ DD ಅವರಿಗೆ ಒಂದು ಪತ್ರ ಬರೀತಾರೆ. ಆ DD ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ನ್ಯಾಯಬೆಲೆ ಅಂಗಡಿಯವರನ್ನ ಲೈಸೆನ್ಸ್ನ ರದ್ದು ಮಾಡ್ತಾರೆ. ರದ್ದು ಮಾಡಿದಾಗ ಆ ಗ್ರಾಮದಲ್ಲಿ ಮತ್ತೆ ಅದೇ ವ್ಯಕ್ತಿ ನಂಜುಂಡೇಶ್ವರ ನ್ಯಾಯಬೆಲೆ ಅಂಗಡಿಯವರು ಪುನಃ ಆ ಲೈಸೆನ್ಸ್ ಅಕ್ಕಿನ ಕೊಡೋದಕ್ಕೆ ಮುಂದಾಗ್ತಾರೆ. ಮುಂದಾದ ಕಾರಣ ಈ ಗ್ರಾಮಸ್ಥರು, ಒಣಕನಪುರ ಗ್ರಾಮಸ್ಥರು ಅಲ್ವಾ, ಈ ಒಣಕನಪುರ ಗ್ರಾಮಸ್ಥರು ಆ ವ್ಯಕ್ತಿ ಹತ್ರ ತಗೊಳ್ಳೋದಕ್ಕೋಸ್ಕರ ಭಯಭೀತರಾಗ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಅಲ್ಲಿ ತೂಕದಲ್ಲಿ ತುಂಬ ವ್ಯತ್ಯಾಸ ಬರ್ತಾ ಇದೆ. ಸರ್ಕಾರದಿಂದ ಕೊಡ್ತಕ್ಕಂಥ ಒಂದು ಸವಲತ್ತುಗಳನ್ನ ನಾವು ಕರೆಕ್ಟಾಗಿ ನಮ್ಗೆ ಸದ್ಬಳಕೆ ಮಾಡೋಕ್ಕಾಗ್ತಾ ಇಲ್ಲ. ನಮಗೆ ಇಷ್ಟೊಂದು ಮೋಸ ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ನಾವು ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾರೂ ಮುಂದೆ ಬಂದು ನಮಗೆ ನ್ಯಾಯ ಒದಗಿಸ್ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ಏಕೀಕರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಮುಂದಿಟ್ಕೊಂಡು ಈ ದಿನ ಈ ಒಂದು ಊರಿನ ಗ್ರಾಮಸ್ಥರೆಲ್ಲ ಒಂದು ಹೋರಾಟಕ್ಕೆ ಇಳಿದಿದ್ದಾರೆ. ನಾವು ಆಲ್ರೆಡಿ ತಹಸೀಲ್ದಾರ್ ಗಮನದಲ್ಲೂ ಇದೆ, DD ಅವ್ರಿಗೂ ಇದೆ, ತಹಸೀಲ್ದಾರ್ಗೂ ಇದೆ. ಮತ್ತೆ ಈ ಥರ ಮಾಡ್ತಾ ಇರೋ ಅನ್ಯಾಯ ಮಾಡ್ತಕ್ಕಂಥ ವ್ಯಕ್ತಿಗೆ ಮತ್ತೆ ಅದನ್ನು ಲೈಸೆನ್ಸ್ನ ಕೊಟ್ಟಿದ್ದಾರೆ ಅಂತಂದರೆ ಎಷ್ಟು ಮಟ್ಟಕ್ಕೆ ಸಾಕ್ತಾ ಇದೆ ನಮ್ಮ ಒಂದು ಈ ವ್ಯವಸ್ಥೆ ಅನ್ನೋದನ್ನು ನಾವು ಎಲ್ಲ ಗಮನಿಸಬೇಕಾಗಿದೆ. ರೈತರೇ, ಈ ದಿನ ನಾವು ಇದು ಹೋರಾಟಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಇದು ಮುಂದಿನ ದಿನದಲ್ಲಿ ಉಗ್ರವಾದ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ರೈತ ಸಂಘದಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ನಮ್ಮ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷ ಪ್ರಭುಸ್ವಾಮಿ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದು ನನ್ನ ಮಾಧ್ಯಮದ ಮುಖಾಂತರ ಹೇಳಕ್ಕೆ ದಿನಾಂಕ 28/10/2024ರಂದು ತಾಲೂಕು ಆಡಳಿತ ಮುಂದೆ ಒಣಕನಪುರ ಗ್ರಾಮಸ್ಥರು ಶ್ರೀ ನಂಜುಂಡೇಶ್ವರ ನ್ಯಾಯಬೆಲೆ ಅಂಗಡಿ ಎಡವನಹಳ್ಳಿ ಇವರ ವಿರುದ್ಧ ಕೆಲವು ಆರೋಪಗಳನ್ನು ಮಾಡಿ ಅವ್ರಿಗೆ ದೂರು ನೀಡಿದ್ದು. ಅದರಂತೆ ಆಹಾರ ಶಿಸ್ತಾರವರು
28/10/2024 ಗ್ರಾಮಕ್ಕೆ ಬಂದು ಪಂಡಿತರ ಮನೆ ಹತ್ರ ಹೋಗಿ ಅಥವಾ ಅವರು ತಗೊಂಡಿರೋ ದಾಸ್ತಾನ ಹತ್ರ ಹೋಗಿ ಅವರ ಅಕ್ಕಿ ಮತ್ತು ಇನ್ನು ಇತರ ವಿಚಾರಗಳನ್ನು ತನಿಖೆ ಮಾಡಿದಾಗ ವ್ಯವಸ್ಥಾಪಕ ಶ್ರೀ ನಂಜುಂಡೇಶ್ವರ ನ್ಯಾಯಬೆಲೆ ಅಂಗಡಿ ವ್ಯವಸ್ಥಾಪಕ ಪ್ರತಿ ಕಾರ್ಡಿಗೆ 10 ರೂಪಾಯಿ, ಒಂದು ಕಾರ್ಡಿನಲ್ಲಿ 10 kg ಬದಲು 8 kg, 20 kg ಬದಲು 15 kg ಈ ರೀತಿ ತನಿಖೆಯಲ್ಲಿ ವರದಿಯಾಯಿತು. ಇದರಂತೆ ಅವರು ಆಹಾರ ಇಲಾಖೆಗೆ ಸಂಬಂಧಪಟ್ಟ ಡಿ ಡಿ ಅವರಿಗೆ ವರದಿ ಸಲ್ಲಿಸಿದರು. ಅದರಂತೆ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಆದೇಶದಂತೆ 2-3 ತಿಂಗಳಾಗಿದೆ. ಆದರೆ ಆ ಆದೇಶವನ್ನು ಮತ್ತೆ ರದ್ದು ಮಾಡಿ ಅದೇ ನ್ಯಾಯಬೆಲೆ ಅಂಗಡಿಯ ವ್ಯವಸ್ಥಾಪಕನಿಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಶಾಮೀಲಾಗಿ ಆ ವ್ಯವಸ್ಥಾಪಕನ ಹತ್ತಿರವೇ ಪಡಿತರ ತೆಗೆದುಕೊಳ್ಬೇಕು ಅಂತ ಆದೇಶ ಮಾಡಿದ್ದಾರೆ. ಅದರ ವಿರುದ್ಧ ನಾವು ಗ್ರಾಮಸ್ಥರು ಎಲ್ಲರೂ ಸೇರಿ ಮಾನ್ಯ ಶಾಸಕರ ಹತ್ರ ಹೋದಾಗ ಅವರ ಆಹಾರ ಶಿಸ್ತಾರರಿಗೆ ಬಯೋಮೆಟ್ರಿಕ್ನ ಬೇರೆ ನ್ಯಾಯಬೆಲೆ ಅಂಗಡಿಯವರ ಹತ್ರ ತೆಗೆದುಕೊಂಡು ಒಣಕಲ್ಪುರ ಗ್ರಾಮಸ್ಥರಿಗೆ ಪಡಿತರ ವಿಚಾರಣೆ ಮಾಡಿ ಅಂತ ದೂರವಾಣಿ ಮೂಲಕ ಆದೇಶ ಮಾಡಿದ್ದಾರೆ. ಆದರೆ ಇವರ ಮಾನ್ಯ ಶಾಸಕರ ಆದೇಶವನ್ನು ಧಿಕ್ಕರಿಸಿ ಆ ಆಹಾರ ಶಿಸ್ತಾರರು ವ್ಯವಸ್ಥಾಪಕನು ಆಫೀಸಕ್ಕೆ ಒಳಗಾಗಿ ಅವರ ಹತ್ತಿರನೇ ಪಡಿತರ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇರೋದ್ರಿಂದ ಗ್ರಾಮಸ್ಥರು ಈ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಸಂಬಂಧಪಟ್ಟ ವ್ಯವಸ್ಥಾಪಕನ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಆ ನ್ಯಾಯಬೆಲೆ ಅಂಗಡಿಯನ್ನು ವಜಾ ಮಾಡಿ ನಮಗೆ ಸರ್ಕಾರದ ಗ್ಯಾರಂಟಿ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯನ್ನು ನಮ್ಮ ನಿರ್ಗತಿಕ ಶೋಷಿತ ಸಮಾಜಕ್ಕೆ ನೀಡಬೇಕೆಂದು ಈ ಮೂಲಕ ಪ್ರತಿಭಟನೆಯ ಸಮಸ್ತ ಪ್ರತಿಭಟನಾಕಾರರ ಮೂಲಕ ನಿಮ್ಮ ವಾಹಿನಿ ಮೂಲಕ ಆಗ್ರಹಿಸ್ತಾ ಇದ್ದೀವಿ.